ಅಲ್ಲೊಬ್ರಿಗೆ ಅಟ್ಯಾಕ್ ಇಲ್ಲ ನೋಡಪ್ಪ. ಸಂಘದ ಪದಾಧಿಕಾರಿಯಾಗಿ ಜನರಲ್ ಸೆಕ್ರೆಟರಿ ಆಗಿದ್ದೇನೆ. ಇಲ್ಲಿ ಸೇರಿರುವಂಥ ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರುಗಳು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲರೂ ಸೇರಿ ನಾವು ಈ ಕೋದಂಡರಾಮ ಭಜನೆ ಮಂದಿರವನ್ನು 1946ರಲ್ಲಿ ಸ್ವಾತಂತ್ರ್ಯ ಬರೆದಿರೋ ಮೊದಲೇ ಈ ಕೋದಂಡರಾಮ ಭಜನೆ ಮಂದಿರವನ್ನು ಇದರ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಅದು ನಾವಲ್ಲ, ನಮ್ಮ ಹಿರಿಯರು, ನಮ್ಮ ಬಡಾವಣೆಯ ಹಿರಿಯರಾದ ಗಂಗಪ್ಪನವರು, ಕೊಲ್ಲಪ್ಪನವರು, ನರಸಪ್ಪನವರು ಮತ್ತು ಇಲ್ಲಿರುವಂಥ ಎಲ್ಲ ನಮ್ಮ ಕುಂಬಾರಗುಂಡಿ ಬಡಾವಣೆಯ ಅವರ ತಂದೆ ತಾಯಿಗಳು ಮತ್ತು ಅವರ ತಾತ ಮುತ್ತಾತಂದಿರು ಇಲ್ಲಿ ವಾಸವಾಗಿದ್ದರು. ಈ ಭಜನೆ ಮಂದಿರವನ್ನು ಸಂಸ್ಥೆ ನಮ್ಮ ಸಂಘದಿಂದ ಸಂಸ್ಥಾಪನೆ ಮಾಡಿ 1946ರಿಂದ 2026ರವರೆಗೆ 80 ವರ್ಷಗಳಾಗಿದೆ. ಈ ಸಂಘವನ್ನು ಸಂಸ್ಥೆ ಮಾಡಿ 80 ವರ್ಷಗಳಾಗಿದೆ. ಈ ಸಂಘದಲ್ಲಿ ನಮ್ಮಲ್ಲಿ ಏನಾಗಿತ್ತು ಅಂದರೆ, ಈ ಸಂಘವು ಅಲ್ಲಿ ಮುಂಭಾಗದಲ್ಲಿತ್ತು. ಆಗ ನಗರಸಭೆ ಕಾರ್ಪೊರೇಷನ್ ಅವರು ಈ ಸಂಘವನ್ನು ಕೆಡವಿ ಇಲ್ಲಿ ಸ್ಥಳವನ್ನಾಗಿ 1963ರಲ್ಲಿ ನಮಗೆ ನೀಡಿದರು. ಆದುದರಿಂದ ನಾವು ಎಲ್ಲರೂ ಸೇರಿ, ಎಲ್ಲ ಕುಂಬಾರಗುಂಡಿ ನಿವಾಸಿಗಳು ಸೇರಿ ಎಲ್ಲ ಸೇರಿ 1956 5ನೇ ತಾರೀಕು 6ನೇ ತಿಂಗಳು 1963ರಂದು ಈ ಸಂಘವನ್ನು, ಸಂಸ್ಥೆಯನ್ನು ಕುಂಬಾರಗುಂಡಿ ಪರವಾಗಿ ಕೋದಂಡರಾಮ ಭಜನೆ ಮಂದಿರವನ್ನು ನಾವುಗಳೆಲ್ಲ ಸೇರಿ ನಾವು ಸಂಸ್ಥೆಯನ್ನು ಮಾಡಿ ಈಗಿನವರೆಗೆ 1900 ಈ ಭಕ್ತ ಮಂಡಳಿ, ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯು 1975ರಿಂದ ಸ್ವಾಮಿಗಳು ಮಾಲೆಯನ್ನು ಧರಿಸಿ 45 ದಿವಸ, ಈಗ ಈ ದಿನ ಯಾವ ರೀತಿ ಬೆಳಗ್ಗೆ 5 ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ಭಜನೆಯನ್ನು ಮಾಡುತ್ತಾ, ಪೂಜೆಯನ್ನು ಮಾಡುತ್ತಾ ಅವರು ಒಂದು ಹೊತ್ತಿನಲ್ಲಿ ಒಂದೇ ಹೊತ್ತು ಊಟ ಮಾಡುತ್ತಿದ್ದರು, ಒಂದೇ ಸಮಯ ಊಟ ಮಾಡುತ್ತಿದ್ದರು. ಮತ್ತು ಸಾಯಂಕಾಲ ಇದೇ ರೀತಿ 6 ಗಂಟೆಯಿಂದ 8 ಗಂಟೆವರೆಗೂ ಭಜನೆ ಮಾಡುತ್ತಿದ್ದರು, ತಣ್ಣೀರು ಸ್ನಾನ ಮಾಡಿ. ಮತ್ತೆ ಮನೆಗೆ ಹೋಗುದಿಲ್ಲ, ಇಲ್ಲೇ ವಾಸವಾಗಿದ್ದು, ಇಲ್ಲೇ ಇದ್ದು, ಇಲ್ಲೇ ಅವರು ಕೈಯಿಂದ ಮಾಡಿಕೊಂಡು ಅವರೇ ತಿಂತಾಯಿದ್ರು. ಇದೇ ರೀತಿಯಲ್ಲಿ 1975ರಿಂದ ಹಿರಿಯರಿಗೂ ಎಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರ ಸಲ್ಲಿಸುತ್ತಾ, ಪ್ರಾಂತ ಸ್ಮರಣೀಯರು ನನ್ನ ಪೂಜ್ಯ ಗುರುಗಳಾದ ಬಾಬು ಗುರುಸ್ವಾಮಿರವರು. ಬಹುಶಃ ಅವರು 54 ವರ್ಷಗಳ ಕಾಲ ಅಯ್ಯಪ್ಪ ಮಾಲೆ ಧರಿಸಿಕೊಂಡು ಭಗವಂತನ ಸೇವೆ ಮಾಡಿಕೊಂಡು ವರ್ಷಕ್ಕೆ 3 ಸಲ ಶಬರಿಮಲೆಗೆ ಹೋಗಿ ಬರ್ತಾ ಇದ್ದಾರೆ. ಅವರ ಸುಪುತ್ರ ಕಾರ್ತಿಕ್ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿನ ಭಕ್ತಾದಿಗಳು ಎಂಥ ಶಾಂತಿ ಪ್ರಿಯರು ಅಂದರೆ, ನಿಜವಾಗ್ಲೂ ಭಜನೆ ಮಾಡ್ತಾ ಇದ್ರೆ ಬಾಣಂಗಳದಲ್ಲಿ ಬಾಣ ಬಿರುಸುಗಳ ವಯ್ಯಾರದ ಚಿತ್ತಾರ ಕಣ್ಣಿಗೆ ಹಬ್ಬ ಮೂಡಿಸಿದ ಪದಾಧಿಕಾರಿಗಳು ನಡೆಸ್ತಾ ಇರುವಂಥ ಸಂಸ್ಥೆ ಸುಮಾರು 8 ದಶಕಗಳ ಸುದೀರ್ಘ ಕಾಲದಲ್ಲಿ ನಡೆಸ್ಕೊಂಡು ಬಂದಿದೆ. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಇಲ್ಲಿ ಎಲ್ಲರೂ ಭಕ್ತಿ ಪರವಶರಾಗಿದ್ದಾರೆ ಸ್ವಾಮಿಗಳು. ಸೊ ಅವರ ನಿಷ್ಠೆ, ಅವರ ಸ್ವಾಮಿ ನಿಷ್ಠೆ ಎಲ್ಲ ನೋಡಿ ನಮಗೆ ಒಂಥರ ಖುಷಿ ಆಗುತ್ತೆ, ನಮಗೂ ಸಹ ಒಂಥರ ಇನ್ಸ್ಪೈರೇಷನ್ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ಹೊಸ ವರ್ಷ